ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನು ಆರ್ಯ, ಮನೇನ ಹೀಗೆ ನೋಡ್ತಾ ನಿಂತಿದೆಯಾ? ನೀನು ಮನಸ್ಸು ಮಾಡಿದರೆ ಇದನ್ನೇ ಮೈಸೂರು ಅರಮನೆ ಥರ ಕಟ್ಬಿಡ್ಬೋದಿತ್ತು. ನಿಜ, ಎಲ್ಲರೂ ಕನಸು ಕಾಣ್ತಾರೆ, ಆದರೆ ಕೆಲವರು ಅದಕ್ಕೆ ಬೇಕಾದ ಸಿದ್ಧತೆ ಮಾಡಿಕೊಳ್ಳದೆ ಮಾಡ್ತಿರೋ ಕೆಲಸದಲ್ಲೇ ಕೆಟ್ಟ ಸಂತೋಷ ಪಟ್ಕೊಂಡು ನನ್ನ ಹಣೆ ಬರನೇ ಸರಿಯಿಲ್ಲ ಅಂತ ಹೇಳ್ತಾ ದೇವ್ರನ್ನ ಬೈಕೊಂಡು ತಾವು ಕಂಡು ಕನಸನ್ನು ಮರ್ತು ಬಿಡ್ತಾರೆ. ಆದರೆ ನೀನು ಹಾಗಲ್ಲ. ನೀನು ಕಂಡು ಕನಸನ್ನು ನಿಜ ಮಾಡ್ಕೊಳ್ಳೋದಕ್ಕೆ ತುಂಬ ಶ್ರಮ ಪಟ್ಟಿದ್ಯಾ. ಝೋಪಡಿಯಿಂದ ಇಂಥ ಮನೆಗೆ ಬಂದಿದ್ಯಾ. ಸೂಪರ್. ನಾನಲ್ಲ, ನೀನಿಲ್ಲಿರೋದು. ಈ ನೋಡ್ತಿರೋದು ಯಾವುದು ನಂದಲ್ಲ. ಈ ಮನೆ, ಇಲ್ಲಿರೋ ಪೈ ಟು ಪೈಗೆ ನೀನೇ ಕಣೋ ವಾರಸ್ದಾರ. ನಂದ ಕಣೋ ನಿಂದೆ. ನೀನು ದುಡ್ದಿರೋ ದುಡ್ಡಿಂದನೇ ಈ ಮನೆ ತಲೆ ಎತ್ತಿ ನಿಂತಿರೋದು. ಹೇಳಿದ್ನಲ್ಲ, ನಾನು ನಿನಗೋಸ್ಕರ ವರ್ಧನ್ ಕಂಪನಿ ಬೊಕ್ಕಸನ ದೋಚಕ್ಕೆ ಶುರು ಮಾಡಿದೆ. ಅದರಲ್ಲಿದು ಒಂದು ಚಿಕ್ಕದಷ್ಟೇ. ಯಾವತ್ತಿದ್ರೂ ನೀನೇ ಕಿಂಗ್ ಕಣೋ. ಮತ್ತೆ ನೀನು? ನಾನು ನಿನ್ನ ಸೇವಕ ಕಣೋ. ನನಗೆ ಬೇರೆ ಏನೂ ಬೇಕಾಗಿಲ್ಲ. ಸಾಮ್ರಾಜ್ಯ ಗೆಲ್ಲೋ ಕನಸು ನಿನ್ನ ಸ್ನೇಹದ ಮುಂದೆ ಸತ್ತೋಯ್ತು ಕಣೋ. ನೀನು ಮತ್ತೆ ನನ್ನ ಜೊತೆಗಿರೋದೇ ನನ್ನ ಗೆಲುವು. ನಾವಿಬ್ರು ಹೀಗೆ ಮಾತಾಡಿ ಎಷ್ಟು ವರ್ಷ ಆಯಿತು. ಮತ್ತೆ ನನಗೆ ಹೇಳೋದೆಲ್ಲ ನೆನಪಾಗ್ತಿದೆ ಆರ್ಯ. ಆಕಾಶನೇ ಕೆಳಗೆ ಬಂದಷ್ಟು ಖುಷಿ ಆಗ್ತಿದೆ. ನನಗೂ ಅಷ್ಟೆ. ಮತ್ತೆ ಹಿಂದಕ್ಕೆ ಹೋಗಿ ನನ್ನ ಬದುಕನ್ನು ಯಾಕೆ ಹೊಸದಾಗಿ ಶುರು ಮಾಡಬಾರ್ದು ಅಂತ ಅನಿಸ್ತಾ ಇದೆ. ಮತ್ತೆ ಹೊಸದಾಗಿ ಬದುಕೋದಾ? ಹೌದು. ನನ್ನ ಬದುಕಲ್ಲಿ ಅನ್ನೋ ಅಧ್ಯಾಯ ಸಂಪೂರ್ಣವಾಗಿರಬಾರ್ದು ಅಂತಂದರೆ ನಾನು ಮತ್ತೆ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.